Namaste. Today, let us study one new concept in human resource management: determinants of job satisfaction. So, in this, we are going to study job satisfaction meaning, environmental factors which affect the job satisfaction, and personal factors of job satisfaction. So, in the previous class, we had studied the meaning and definition of job satisfaction. So, what are the learning objectives? The main thing is to know the environmental factors of job satisfaction. ಅಂದರೆ ಯಾವೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟ ಅಂಶಗಳು ಒಂದು ಕಂಪನಿಯಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಅಂಶಗಳು ನಮ್ಮ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಉದ್ಯೋಗದ ಬಗೆಗಿನ ತೃಪ್ತಿಯನ್ನು ಪ್ರಭಾವಿಸ್ತವೆ ಅಂತ ಹೇಳೋದನ್ನು ನೋಡಬೇಕು. ಟು ನೋ ದ ಪರ್ಸನಲ್ ಫ್ಯಾಕ್ಟರ್ಸ್ ಆಫ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಪರ್ಸನಲ್ ವೈಯಕ್ತಿಕ ಯಾವುದೆಲ್ಲ ಕಾರಣದಿಂದಾಗಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಉಂಟಾಗುತ್ತೆ ಅಂತ. ಸೊ ದೀಸ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಸೆಷನ್ ಔಟ್ಕಮ್ಸ್. It helps to know the environmental and personal factors affecting the job satisfaction. It helps to know the various factors affecting the overall satisfaction of an employee in his job. So ನಮ್ಗೆ ಗೊತ್ತಾಗುತ್ತೆ ವೈಯಕ್ತಿಕ ಕಾರಣ ಯಾವುದು ಮತ್ತು ಎಲ್ಲ ಕಾರಣಗಳು ಯಾವುದು ಒಬ್ಬ ವ್ಯಕ್ತಿಗೆ ಉದ್ಯೋಗದ ಬಗೆಗಿನ ತೃಪ್ತಿಯನ್ನು ಕೊಡಲಿಕ್ಕೆ ಅಂತ ಹೇಳೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತೇವೆ. ಓಕೆ, ಲೆಟ್ us study job satisfaction meaning. Job satisfaction is a psychological aspect. It is not physiological, it is psychological aspect. ಉದ್ಯೋಗ ತೃಪ್ತಿ ಅಂತ ಹೇಳೋದು ಮಾನಸಿಕ ಅಂಶವಾಗಿದೆ. It is an expression of feeling about the job. ಇದು ಕೆಲಸದ ಬಗ್ಗೆ ಭಾವನೆಯ ಅಭಿವ್ಯಕ್ತಿಯಾಗಿದೆ. ಸೊ ಇಟ್ ಈಸ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿಗೊಳಿಸೋದು. ನನ್ನ ಕೆಲಸ ಬಗ್ಗೆ ನನಗೆ ಯಾವ ರೀತಿ ಫೀಲಿಂಗ್ ಇದೆ ಅಂತ ಹೇಳೋದು. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಆನ್ ಆಟಿಟ್ಯೂಡ್. ಸೊ ಉದ್ಯೋಗ ತೃಪ್ತಿ ಅಂತ ಹೇಳುವಂಥದ್ದು ಒಂದು ವರ್ತನೆ ಅಂತ ಹೇಳ್ಬೋದು. ಆಟಿಟ್ಯೂಡ್, ನಾವು ಹೇಗೆ ಅದರ ಬಗ್ಗೆ ಯೋಚನೆ ಮಾಡ್ತೇವೆ ಹಾಗೆ. ಇಟ್ ಈಸ್ ಅನ್ ಆಟಿಟ್ಯೂಡ್. ಕೆಲವರಿಗೆ ಯಾವಾಗಲೂ ಅವ್ರು ಹೇಳ್ತಾರೆ ಕೆಲಸ ಸರಿ ಇಲ್ಲ, ಎಲ್ಲಿ ಹೋದರೂ ಅವರಿಗೆ ಒಂದು ಜಾಬಿದ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ದಟ್ ಈಸ್ ದಯರ್ ಆಟಿಟ್ಯೂಡ್. ಯಾವಾಗಲೂ ನೆಗೆಟಿವ್ ಆಗಿ ನೋಡುವವರು ಎಷ್ಟು ಚೆನ್ನಾಗಿರೋ ಕೆಲಸವನ್ನು ಕೂಡ ನೆಗೆಟಿವ್ ಆಗಿ ನೋಡ್ತಾರೆ. ಸೊ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅನ್ ಆಟಿಟ್ಯೂಡ್. ಇಟ್ ಈಸ್ ಅ ಪರ್ಮನೆಂಟ್ ಇಂಪ್ರೆಷನ್ ಫಾರ್ಮ್ಡ್ ಅಬೌಟ್ ದ ಜಾಬ್. ಇದು ಒಂದು ಕೆಲಸದ ಬಗ್ಗೆ ರೂಪುಗೊಂಡ ಶಾಶ್ವತವಾದ ಅನಿಸಿಕೆ. ಪರ್ಮನೆಂಟ್ ಇಂಪ್ರೆಷನ್. ಕೆಲವರಿಗೆ ಎಲ್ಲಿ ಹೋದರೂ ಕೂಡ ಅವರು ಅಲ್ಲಿಗೆ ಅಡ್ಜಸ್ಟ್ ಆಗ್ತಾರೆ, ಕೆಲಸ ಮಾಡ್ತಾರೆ. ಸೊ ದೇ ಹ್ಯಾವ್ ಅ ಪಾಸಿಟಿವ್ ಆಟಿಟ್ಯೂಡ್. ಓಕೆ, ಸೊ ಇಟ್ ಈಸ್ ಅ ಪರ್ಮನೆಂಟ್ ಇಂಪ್ರೆಷನ್ ಫಾರ್ಮ್ಡ್ ಅಬೌಟ್ ಅ ಜಾಬ್. ಈಗ ಒಂದು ಕೆಲಸದಲ್ಲಿ ಒಂದು 4-5 ವರ್ಷ ಕೆಲಸ ಮಾಡ್ತಾ ಇದ್ರೆ ನಮಗೊಂದು ಪರ್ಮನೆಂಟ್ ಇಂಪ್ರೆಷನ್ ಅಂತ ಇರ್ತದೆ. ಓಕೆ, ಇದು ಕೆಲಸ ಚೆನ್ನಾಗಿದೆ ಅಥವಾ ಈ ಕೆಲಸ ಚೆನ್ನಾಗಿಲ್ಲ, ಆ ಥರ. ಸೊ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅ ಪರ್ಮನೆಂಟ್ ಇಂಪ್ರೆಷನ್ ಫಾರ್ಮ್ಡ್ ಅಬೌಟ್ ದ ಜಾಬ್. Employees interact with people and other resources while working with the job. ಸೊ ಕೆಲಸ ಮಾಡ್ತಾ ಇರುವಾಗ ನೌಕರರು ಜನರು ಮತ್ತು ಇತರ ಸಂಪನ್ಮೂಲಗಳೊಂದಿಗೆ ಸಂವಹನ ನಡೆಸ್ತಾರೆ. ಓಕೆ, ದೇ ಇಂಟ್ರಾಕ್ಟ್. ಸೊ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಅಂದರೆ ಏನು, ಬೇರೆಯವರ ಜೊತೆ ಮಾತಾಡ್ತಾರೆ, ಬೇರೆ ರಿಸೋರ್ಸಸನ್ನು ಯೂಸ್ ಮಾಡ್ತಾರೆ. ಇನ್ ದ ಪ್ರೋಸೆಸ್ ದೇ ಎಕ್ಸ್ಪೀರಿಯನ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ಫೀಲಿಂಗ್ಸ್ ಅಬೌಟ್ ದ ಜಾಬ್ ಕಾಂಟೆಕ್ಸ್ಟ್ ಆ್ಯಂಡ್ ಕಂಟೆಂಟ್. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಅವರು ಇದರ ಬಗ್ಗೆ ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾದ ಭಾವನೆಗಳನ್ನು ಅನುಭವಿಸ್ತಾರೆ. ಸೊ ಇಂಟ್ರ್ಯಾಕ್ಟ್ ಮಾಡ್ತಾರೆ ವ್ಯಕ್ತಿಗಳ ಜೊತೆ. ಅವರು ಮಾತಾಡುವಾಗ ಕೆಲ ವ್ಯಕ್ತಿಗಳು ನೆಗೆಟಿವ್ ಆಗಿ ಮಾತಾಡಿದರೆ ಅವರಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗ್ಬೋದು. ಅದು ಕೆಲವು ರಿಸೋರ್ಸಸ್ ಸರಿ ಇಲ್ಲದಿದ್ದರೆ, ಅವರು ಬಳಸುವ ರಿಸೋರ್ಸಸ್ ಸರಿ ಇಲ್ಲದಿದ್ದರೆ ಜಾಬ್ ಬಗೆಗಿನ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗ್ಬೋದು. ಸೊ ಇನ್ ದ ಪ್ರೋಸೆಸ್ ದ ಎಕ್ಸ್ಪೀರಿಯನ್ಸ್ positive or negative feelings about the job context and content. Environmental factors of job satisfaction. ಈಗ ಉದ್ಯೋಗ ತೃಪ್ತಿಯ ಅನ್ನು ನೀಡುವಂತಹ ಹಲವು ಅಂಶಗಳಿವೆ, ರೈಟ್? ಸೊ ಕೆಲವು ಅಂಶಗಳಿಂದ ಅದೇ ಒಂದು ಅಂಶ ಇರುತ್ತೆ, ಅದರಿಂದ ಪಾಸಿಟಿವ್ ಆಗಿ ಕೂಡ ಅನಿಸ್ಬೋದು, ನೆಗೆಟಿವ್ ಆಗಿ ಕೂಡ ಅನಿಸ್ಬೋದು. ಸೊ ಅಂತಹ ಅಂಶಗಳನ್ನು ನಾವು ಇಲ್ಲಿ ಪ್ರತ್ಯೇಕಿಸ್ತೇವೆ. ಯಾವುದೆಲ್ಲ ಇದೆ? ಸೊ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆಫ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಪರಿಸರದ ಅಂಶಗಳು ಅಂತ ಹೇಳಿದರೆ ಅವನು ಎಲ್ಲಿ ಕೆಲಸ ಮಾಡ್ತಾನೆ, ಆ ವರ್ಕಿಂಗ್ ಎನ್ವೈರನ್ಮೆಂಟ್ ಏನಿದೆ ಅದರದ್ದು ಫ್ಯಾಕ್ಟರ್ಸ್. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದ ಪರ್ಸನ್ಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದ ವರ್ಕ್ ಪ್ಲೇಸ್. ಓಕೆ, ಸೊ ವರ್ಕ್ ಪ್ಲೇಸಲ್ಲಿ ಏನೆಲ್ಲ ಆಗುತ್ತೆ? ದ ಫಸ್ಟ್ ಒನ್ ಈಸ್ ಸ್ಯಾಲರಿ ಆ್ಯಂಡ್ ವೇಜಸ್. ಸಂಬಳ, ವೇತನಕ್ಕೆ ಸಂಬಂಧಪಟ್ಟದ್ದು. ಓಕೆ, ಸೊ ಸಂಬಳ ಅಥವಾ ವೇತನ ಕೆಲಸದ ತೃಪ್ತಿಯನ್ನು ನೇರವಾಗಿ ಪರಿಣಾಮ ಬೀರ್ತದೆ. ಇಟ್ ಇನ್ಫ್ಲೂಯೆನ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. So when there is good salary, okay, increment, everything, the employees are very happy.
and they are satisfied with their job. Next, nature of the work. ಸೊ ಕೆಲಸದ ಸ್ವರೂಪ. ಸೊ ಕಷ್ಟಕರವಾದ ಕೆಲಸ ತೃಪ್ತಿಯನ್ನು ಕಡಿಮೆ ಮಾಡ್ತದೆ ಅಂತ ಹೇಳ್ಬೋದು. ಸೊ ವೆನ್ ದ ವರ್ಕ್ ಈಸ್ ವೆರಿ ಟಫ್, ಓಕೆ, ಹಿ ಈಸ್ ನಾಟ್ ದ್ಯಾಟ್ ಸ್ಯಾಟಿಸ್ಫೈಡ್ ವಿತ್ ದ ಜಾಬ್. ಸೊ ನೇಚರ್ ಆಫ್ ದ ವರ್ಕ್. ನೆಕ್ಸ್ಟ್ ಒನ್ ಈಸ್ ಜಾಬ್ ಕಂಟೆಂಟ್, ಕೆಲಸದ ವಿಷಯ. ಸೊ ಏನು ಹೇಳ್ಬೋದು, ಸ್ಪಷ್ಟವಾಗಿ ಮತ್ತು ಉತ್ಸಾಹಭರಿತ ವಿಷಯವು ತೃಪ್ತಿಯನ್ನು ಹೆಚ್ಚಿಸ್ತದೆ. ಸೊ ಜಾಬ್ content, if the job content, in the sense if the job is very interesting, you can do the work, all the tasks are very interesting and innovative, then you'll feel very good about it, right? So job content, ಕೆಲಸದ ವಿಷಯ, ನೀವು ಯಾವ ಕೆಲಸವನ್ನು ಮಾಡ್ತಿದ್ದೀರಿ ಅದು ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ನೆಕ್ಸ್ಟ್, ವರ್ಕಿಂಗ್ ಕಂಡೀಷನ್ಸ್, ಕೆಲಸದ ಪರಿಸ್ಥಿತಿಗಳು. ಉತ್ತಮ ಕೆಲಸದ ಪರಿಸ್ಥಿತಿಗಳು ತೃಪ್ತಿಯನ್ನು ಹೆಚ್ಚಿಸ್ತದೆ. ಸೊ ವರ್ಕಿಂಗ್ ಕಂಡೀಷನ್ಸ್, ಇಫ್ ದೇರ್ ಆರ್ ಗುಡ್ ವರ್ಕಿಂಗ್ ಕಂಡೀಷನ್ಸ್, ಓಕೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್, ಸ್ಯಾನಿಟೇಷನ್, ಆಲ್ ದೋಸ್ ಥಿಂಗ್ಸ್ ಆರ್ ದೇರ್, ದೆನ್ you'll feel good to work, right? If there is no ventilation, proper ventilation, no drinking facility, no proper toilets, so all these problems are there, then you'll feel less satisfied about the job. You'll not feel satisfaction. Right? So if the working conditions are good, you'll feel good. So your job satisfaction is there. Then fair policies and practices, ನ್ಯಾಯಯುತವಾದ ನೀತಿಗಳು ಮತ್ತು ಅಭ್ಯಾಸಗಳು. So in the organization, which kind of policies they are practicing? Okay, ಈಗ ನಾವು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ಸೊ ದೇ ಹ್ಯಾವ್ ದ ಗುಡ್ ಪಾಲಿಸೀಸ್, ವರ್ಕರ್ಸ್ ಬಗ್ಗೆ ಅವರಿಗೆ ಕನ್ಸರ್ನ್ ಇದೆ, ಒಳ್ಳೆ ಪಾಲಿಸೀಸನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅಲ್ಲಿ ನ್ಯಾಯ ಇದೆ. ಸೊ ನೀವು ನಿಜವಾಗ್ಲೂ ಚೆನ್ನಾಗಿ ಕೆಲಸ ಮಾಡಿದರೆ ನಿಮಗೆ ರೆಕಗ್ನಿಷನ್ ಸಿಗ್ತದೆ. ಓಕೆ, ಸೊ ಇಫ್ ಯು ಆರ್ ಏಬಲ್, ಯು ವಿಲ್ ಬಿ ಪ್ರಮೋಟೆಡ್. ಸೊ ಸಚ್ ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್ ವಿಲ್ ಮೇಕ್ ದ ಎಂಪ್ಲಾಯೀಸ್ ಫೀಲ್ ಗುಡ್ ಅಬೌಟ್ ದೇಯರ್ ಜಾಬ್, ಹೆನ್ಸ್ ಇನ್ಕ್ರೀಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಆರ್ಗನೈಸೇಷನಲ್ ಲೆವೆಲ್, ದ ಲೆವೆಲ್ ಆಫ್ ದ ಆರ್ಗನೈಸೇಷನ್, ಸಂಸ್ಥೆಯ ಮಟ್ಟ, ನೀವು ಯಾವ ಮಟ್ಟದಲ್ಲಿದ್ದೀರಿ ಅಂತ. ಸೊ which level you are in, that also affects your job satisfaction. ತುಂಬ ಲೋವರ್ ಲೆವೆಲಲ್ಲಿ ಇದ್ದರೆ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಇರ್ಬೋದು, ಅಂದರೆ ಇಫ್ ಯು ಆರ್ ಡೂಯಿಂಗ್ ಅನ್ ಇಂಪಾರ್ಟೆಂಟ್ ಜಾಬ್. ಸೊ ಇಫ್ ಯು ಆರ್ ಇನ್ ಅ ಕೀ ಪೊಸಿಷನ್, ಓಕೆ, ಸೊ ಡೆಫಿನೆಟ್ಲಿ ಯು ವಿಲ್ ಫೀಲ್ ಗುಡ್ ಅಬೌಟ್ ಇಟ್. ಸೊ ಅಟ್ ದ ಸೇಮ್ ಟೈಮ್ ದ ಆರ್ಗನೈಸೇಷನ್, ಇನ್ ದ ಸೆನ್ಸ್ ಇಫ್ ಇಟ್ ಈಸ್ ಇನ್ ಇನ್ಫೆನ್ಸಿ, ತುಂಬ ಆರ್ ವೆರಿ ಸ್ಮಾಲ್ ಆರ್ಗನೈಸೇಷನ್, satisfaction is different. When it is a grown up or a big organization, large multinational company, then the satisfaction there will be different. ಸೊ ಆರ್ಗನೈಸೇಷನ್ ಲೆವೆಲ್ ಎರಡಕ್ಕೂ ಬರ್ತದೆ. ಒಂದು, ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಿ, ಯಾವ ಸ್ಟೇಟ್ ಅಲ್ಲಿದ್ದೀರಿ ಒಂದು ಆರ್ಗನೈಸೇಷನಲ್ಲಿ, ಇನ್ನೊಂದು ಆರ್ಗನೈಸೇಷನ್ ಇಟ್ ಸೆಲ್ಫ್ ಇಸ್ ಇನ್ ವಿಚ್ ಲೆವೆಲ್. ಓಕೆ, ದೆನ್ ಇನಿಷಿಯೇಷನ್ ಆ್ಯಂಡ್ ಲೀಡರ್ಶಿಪ್. ಇನಿಷಿಯೇಷನ್ ಆ್ಯಂಡ್ ಲೀಡರ್ಶಿಪ್ ಅಂದರೆ ಏನು, ನಾಯಕತ್ವ ತಗೊಳ್ಳುವಂಥದ್ದು, ಇನಿಷಿಯೇಷನ್. ಸೊ ವಿ ಹ್ಯಾವ್ ಟು ಗೋ ಆ್ಯಂಡ್ ವಿ ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್, ರೈಟ್? ಇದು ಕೂಡ ಪ್ರಭಾವ ಬೀರ್ತದೆ ಅಂತ. ಹೇಗೆ? ಸೊ ಇಫ್ ಯು ಆರ್ ಗಿವನ್ ದ ಅಪರ್ಚುನಿಟೀಸ್ ಫಾರ್ ಟೇಕಿಂಗ್ ದ ಇನಿಷಿಯೇಟಿವ್ಸ್, ಸೊ ನೀವೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು, ಆರ್ ಯುಲ್ ಬಿ ಗಿವನ್ ಸರ್ಟನ್ ಟಾಸ್ಕ್ಸ್ ವೇರ್ ಯು ಹ್ಯಾವ್ ಟು ಲೀಡ್ ದ ಟೀಮ್, ದೆನ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ವಿಲ್ ಬಿ ಮೋರ್. ಅಪರ್ಚುನಿಟೀಸ್ ಫಾರ್ ಪ್ರಮೋಷನ್. ಸೊ ಪ್ರಮೋಷನ್ ಕೊಡಲಿಕ್ಕೆ, ನಿಮಗೆ ಬಡ್ತಿ ಸಿಗಲಿಕ್ಕೆ ಅವಕಾಶ ಹೇಗಿದೆ ಅಂತ. ಸೊ ಇಫ್ ಯು ಹ್ಯಾವ್ ದ ಆಪರ್ಚುನಿಟೀಸ್ ಫಾರ್ ಪ್ರಮೋಷನ್, ದೆನ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ಗುಡ್ ಅಬೌಟ್ ದ ಜಾಬ್, ಗುಡ್ ಅಬೌಟ್ ದ ಕಂಪನಿ, ರೈಟ್? ಸೊ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ even depends upon the opportunities for growth and promotion, right? Okay, then job security, ಉದ್ಯೋಗ ಭದ್ರತೆ ಅಂತ ಹೇಳುವಂಥದ್ದು. ಉದ್ಯೋಗ ಭದ್ರತೆ ಕೆಲಸ ತೃಪ್ತಿಯನ್ನು ಧನಾತ್ಮಕವಾಗಿ ಪರಿಣಾಮ ಬೀರ್ತದೆ. ಸೊ ಇಫ್ ಯು ಆರ್ ಸೆಕ್ಯೂರ್ ಅಬೌಟ್ ದ ಜಾಬ್, ಓಕೆ, ನನ್ನ ಕೆಲಸದಿಂದ ತೆಗೆದು ಹಾಕಲ್ಲ ಅಂತ ಇದ್ದರೆ, ಯು ವಿಲ್ ಫೀಲ್ ಗುಡ್ ಅಬೌಟ್ ಯುವರ್ ಜಾಬ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ವಿಲ್ ಇನ್ಕ್ರೀಸ್. ವರ್ಕ್ ಗ್ರೂಪ್, ಕೆಲಸದ ಗುಂಪು, ಕೆಲಸದ ಗುಂಪಿನ ಸ್ವರೂಪ ಕೂಡ ನಿಮ್ಮ ತೃಪ್ತಿಯ ಮೇಲೆ ಪರಿಣಾಮ ಬೀರ್ತದೆ. ವರ್ಕ್ ಗ್ರೂಪ್, ಹೌ ಇಸ್ ಯುವರ್ ವರ್ಕ್ ಗ್ರೂಪ್? ಓಕೆ, ಸೊ ಯು ಆರ್ ಅ ಪಾರ್ಟ್ ಆಫ್ ಯೋರ್ ಯೂನಿಟ್. ಸೊ ವರ್ಕ್ ಗ್ರೂಪ್ ತುಂಬ ಚೆನ್ನಾಗಿದ್ದರೆ, ಇಫ್ ಎವ್ರಿ ಒನ್ ಹೆಲ್ಪ್ಸ್ ಈಚ್ ಅದರ್, ದೆನ್ ಡೆಫಿನೆಟ್ಲಿ ದೇರ್ ಈಸ್ ಮೋರ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್.
Relationship with superiors, peers and subordinates. How is your relationship with your superiors? Okay, with the reporting manager. Okay, how is your relationship with your peers, subordinates? ನಿಮ್ಮ ಏನು ಹೇಳೋದು, ನಿಮ್ಮ ವರಿಷ್ಠರು ಅಥವಾ ನಿಮಗಿಂತ ಮೇಲೆ ಇರುವಂಥ ಅಧಿಕಾರಿಗಳು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕೆಳಗೆ ಕೆಲಸ ಮಾಡ್ತಾ ಇರೋರು, ಅವ್ರ ಜೊತೆಗಿನ ಸಂಬಂಧ ಹೇಗಿರುತ್ತೆ ಅಂತ. ಇಫ್ ದೇರ್ ಈಸ್ ಗುಡ್ ರಿಲೇಷನ್ಶಿಪ್, ಡೆಫಿನೆಟ್ಲಿ ದೇರ್ ಈಸ್ ಇನ್ಕ್ರೀಸ್ಡ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಲೀಡರ್ಶಿಪ್ ಸ್ಟೈಲ್, ನಾಯಕತ್ವದ ಶೈಲಿಗಳು ಅಂತ. ಸೊ ನಾಯಕತ್ವದ ಶೈಲಿಗಳು ನೌಕರರಲ್ಲಿ ತೃಪ್ತಿಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಇಫ್ ಆ್ಯನ್ ಎಂಪ್ಲಾಯಿ ಈಸ್ ಆಟೋಕ್ರೆಟಿಕ್, ಪ್ರತಿಯೊಂದು ಕೂಡ ಅವನು ಹೇಳಿದಾಗೆ ಆಗಬೇಕು. ಓಕೆ, ಡಾಮಿನೇಟಿಂಗ್, ಅಥಾರಿಟೇಟಿವ್, ಸೊ ದೆನ್ you'll not feel good working under his direction ಅಲ್ವಾ. ಲೀಡರ್ಶಿಪ್ ಸ್ಟೈಲ್ ಅಂತ ಹೇಳಿದ್ರೆ ಒಂದು ತುಂಬ ಚೆನ್ನಾಗಿ ಅಂದರೆ ನಮಗೆ ಹೊಂದಿಕೆ ಆಗುವ ಹಾಗೆ ಒಂದು ಲೀಡರ್ಶಿಪ್ ಇದ್ದರೆ ನಮ್ಗೆ ನಿಜವಾಗ್ಲೂ ಕೂಡ ನಮ್ಗೆ ಖುಷಿ ಆಗುತ್ತೆ. ಇಫ್ ಹಿ ಈಸ್ ವೆರಿ ಮಚ್ ಅಥಾರಿಟೇಟಿವ್ ಆ್ಯಂಡ್ ಡಾಮಿನೇಟಿಂಗ್, ದೆನ್ ವಿಲ್ ಫೀಲ್ ಲೆಸ್ ಸ್ಯಾಟಿಸ್ಫೈಡ್. ದೆನ್ ಫೀಡ್ಬ್ಯಾಕ್, ಪ್ರತಿಕ್ರಿಯೆ ನೀಡುವಂಥದ್ದು. ಸಂಸ್ಥೆಯಲ್ಲಿನ ಪ್ರತಿಕ್ರಿಯೆ ವ್ಯವಸ್ಥೆ ತೃಪ್ತಿಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ವಾಟ್ ಈಸ್ ಅ ಫೀಡ್ಬ್ಯಾಕ್? ವೆದರ್ ವಿ ಆರ್ ಗೆಟಿಂಗ್ ಪ್ರಾಪರ್ ಫೀಡ್ಬ್ಯಾಕ್. ನಾವೇನಾದರೂ ಕೆಲಸದಲ್ಲಿ ಮಿಸ್ಟೇಕ್ ಮಾಡಿದರೆ ವೆದರ್ ವಿ ಗೆಟ್ ಸಜೆಷನ್ಸ್, ಆರ್ ಇಫ್ ಯು ಆರ್ ಡೂಯಿಂಗ್ ಎನಿ ಗುಡ್ ಥಿಂಗ್ಸ್ ವೆದರ್ ವಿ ಗೆಟ್ ಅಪ್ರಿಸಿಯೇಷನ್. ಸೊ ಫೀಡ್ಬ್ಯಾಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ದಿಸ್ ಆಲ್ಸೋ ಎಫೆಕ್ಟ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಫ್ಲೆಕ್ಸಿಬಿಲಿಟಿ, ಹೌ ಫ್ಲೆಕ್ಸಿಬಲ್ ಇಟ್ ಈಸ್, ಹೊಂದಿಕೊಳ್ಳೋದು. ಓಕೆ, ಹೊಂದಿಕೊಳ್ಳೋದು. So if it is flexible, if it is not too rigid, okay, if we have some problem, we can do certain adjustments, certain modifications can be done. If such opportunity is there in the organization, then employees feel good about the job. Appreciation, motivation and constant support. Appreciation ಅಂದ್ರೆ ಏನು? ಮೆಚ್ಚುಗೆ ಕೊಡುವಂಥದ್ದು, ಮೆಚ್ಚುಗೆ, ಪ್ರೇರಣೆ ಮತ್ತು ನಿರಂತರ ಬೆಂಬಲ. So if we are working, when we are doing certain good things, our superiors, our colleagues are appreciating it. They are motivating us. They are giving us the support. Then we really feel good about our job. Sometimes work itself, ಸ್ವತಃ ಕೆಲಸ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ. ವರ್ಕ್ ಇಟ್ ಸೆಲ್ಫ್ ಇಸ್ ಅ ಫ್ಯಾಕ್ಟರ್ ವಿಚ್ ಇನ್ಫ್ಲೂಯೆನ್ಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಕೆಲಸ ತುಂಬ ಚೆನ್ನಾಗಿದ್ದರೆ, ಆ ಕೆಲಸಕ್ಕೊಂದು ಘನತೆ ಇದ್ದರೆ, ಸೊ ವಿ ಫೀಲ್ ರಿಯಲಿ ಗುಡ್ ಟು ಡೂ ದ ವರ್ಕ್. ಇಫ್ ಇಟ್ ಈಸ್ ಅ ಕೀ ಪೊಸಿಷನ್, ಇಂಪಾರ್ಟೆಂಟ್ ಪೊಸಿಷನ್, ಆರ್ ವಿ ಆರ್ ಇನ್ಫ್ಲೂಯೆನ್ಸಿಂಗ್ ದ ಲೈಫ್ಸ್ ಆಫ್ ಮೆನಿ, ಓಕೆ, ದೆನ್ ವರ್ಕ್ ಇಟ್ ಸೆಲ್ಫ್ ಗಿವ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ದೀಸ್ ಆರ್ ದ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ವಿಚ್ ಪ್ರೆಸೆಂಟ್ ಇನ್ ದ ಆರ್ಗನೈಸೇಷನ್, ಓಕೆ, ವಿಚ್ ಇನ್ಫ್ಲೂಯೆನ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. Then comes personal factors of job satisfaction. So which are the personal factors? Age of a person. So here what happens when younger age employees possessing higher energy levels are likely to feel more satisfied. So if the employees are very young, okay, so as employees grow older, aspiration level increases. If they are unable to find their aspiration fulfilled, they feel dissatisfied. So first ಫ್ರೆಷರ್ಸ್ಗಾದರೆ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ರೈಟ್? ಸಣ್ಣ ಏಜಲ್ಲಿ ಇರ್ತಾರೆ ಅವರು. ಸೊ ವಾಟ್ ಹ್ಯಾಪನ್ಸ್ ಈಸ್ ಹಿಯರ್, ಓಕೆ, ದೇ ಡೂ ದ ವರ್ಕ್, ದೇ ವಿಲ್ ನಾಟ್ ಬಿ ಮಚ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಬಟ್ ಆಸ್ ದೇ ಕೀಪ್ ಆನ್ acquiring new skills, and if they are working for long years, then they feel dissatisfied if the opportunities are not given. So age also matters. Then personality. So individual psychological conditions determine the personality. So personality is unique, it is different. Okay, factors like perception, attitude and learning determine the psychological conditions. Therefore these factors determine the satisfaction of individuals. So how is the personality? There are some people who are dissatisfied for everything. ಕೆಲವರಿಗೆ ಎಲ್ಲದರಲ್ಲೂ ಪ್ರಾಬ್ಲಮ್ ಇರುತ್ತೆ, ಅವ್ರು ಯಾವುದನ್ನು ಕೂಡ ಅಪ್ರಿಷಿಯೇಟ್ ಮಾಡೋದಂತ ಇಲ್ಲ. ಸೊ ಯಾವುದು ಒಳ್ಳೆ ವಿಷಯ ಇದ್ರೂ ಕೂಡ ಅದರಲ್ಲಿ ಪ್ರಾಬ್ಲಮ್ ಹುಡುಕ್ತಾರೆ, ಅಂಥ ಪರ್ಸನಾಲಿಟೀಸ್ ಇರುತ್ತೆ. ಸೊ ಅಂಥವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ತುಂಬ ಕಷ್ಟ. ಸೊ ಹೌ ಈಸ್ ದಟ್ ಪರ್ಸನ್? ಸೊ ಸ್ಯಾಟಿಸ್ಫ್ಯಾಕ್ಷನ್ ಡಿಪೆಂಡ್ಸ್ ಆನ್ that personality. Next, educational
qualification. So education qualification, it provides an opportunity for developing one's personality. Qualification ಏನಿದೆ ಅಂತ, it enhances individuals' wisdom and evaluation process. ಸೊ ಎಜುಕೇಷನ್ ಲೆವೆಲ್ ಹೇಗಿದೆ ಅದರ ಬೇಸಿಸ್ ಮೇಲೆ ಅವನ ಜ್ಞಾನ ಇರ್ತದೆ ಅಥವಾ ಅವನ ವಿಸ್ಡಮ್ ಇರ್ತದೆ. ಯೂಶ್ವಲಿ ದೇರ್ ಆರ್ ಎಕ್ಸೆಪ್ಷನ್ಸ್, ಬಟ್ ಯೂಶ್ವಲಿ. ಸೊ the employee possesses persistence, okay, and thinking power, rationality. Therefore, they can understand the situation and appraise it positively. ನಿಜವಾಗ್ಲೂ ಅವ್ರು ವೆಲ್ ಎಜುಕೇಟೆಡ್ ಆಗಿದ್ದರೆ, ಅಂದರೆ ಅವರಿಗೆ ಜ್ಞಾನ ಜೊತೆ ವಿವೇಕ ಕೂಡ ಬೇಕು. ಓಕೆ, ಇಫ್ ದೇ ಹ್ಯಾವ್ ದ ವಿಸ್ಡಮ್, ದೆನ್ ದೇ ಥಿಂಕ್ ಪ್ರಾಪರ್ಲಿ ಆ್ಯಂಡ್ ದೇ ಟೇಕ್ ಪಾಸಿಟಿವ್ಲಿ. ಎನಿ ಸಿಚುವೇಶನ್ ಕಮ್ಸ್, ದೇ ಆರ್ ರೆಡಿ ಟು ಸಿ ದ ಪಾಸಿಟಿವ್ ಸೈಡ್ ಆಫ್ ಇಟ್. ನೆಕ್ಸ್ಟ್, ಜೆಂಡರ್. The gender and race of the employees determine the job satisfaction. So, it is said that women are more likely to be satisfied than their counterpart, even if they are employed in the small jobs. So, usually, men are considered as more ambitious. Okay, there are exceptions, but in general, women are satisfied more if it is a small job. Okay, then physical health. So, if there is a constant and severe health issues, then it will reduce the employee satisfaction. ತುಂಬ ಆರೋಗ್ಯದ ಸಮಸ್ಯೆ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗುತ್ತೆ. ಓಕೆ, ಬಿಕಾಸ್ ದಿ ಕ್ಯಾನ್ ಡೂ ದ ಜಾಬ್ ಪ್ರಾಪರ್ಲಿ ಅಲ್ವಾ. ಹಾಗೆ ದ ನೆಕ್ಸ್ಟ್ ಒನ್ ಈಸ್ ಇಮೋಷನಲ್ ಸ್ಟೇಟ್ ಆಫ್ ಮೈಂಡ್. ಸೊ ವಾಟ್ ಈಸ್ ಇಮೋಷನಲ್ ಸ್ಟೇಟ್ ಆಫ್ ಮೈಂಡ್? ಇಫ್ ದ ಎಂಪ್ಲಾಯೀಸ್ ಆರ್ ಇಮೋಷನಲಿ ಇಂಬ್ಯಾಲೆನ್ಸ್ಡ್, ದೇ ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ಜಾಬ್. ಸೊ ಅವರ ಮಾನಸಿಕ ಸ್ಥಿಮಿತವೇ ಇಲ್ಲ ಅವರಿಗೆ. ಒಂದ್ಸಲ ಖುಷಿಯಾಗಿರ್ತಾರೆ, ಒಂದ್ಸಲ ಬೇಜಾರಾಗಿರ್ತಾರೆ, ಮೂಡ್ ಆಫ್ ಆಗ್ತಾ ಇರ್ತದೆ ಸಡನ್ನಾಗಿ. ಸೊ ಅಂಥವರು ಅಂತಹ ಇಮೋಷನಲ್ ಸ್ಟೇಟಲ್ಲಿ ಇದ್ದರೆ ದೇ ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್. ದೆನ್ ವ್ಯಾಲ್ಯೂ ಸಿಸ್ಟಮ್. ಅವ್ರದ್ದು ವ್ಯಾಲ್ಯೂ ಸಿಸ್ಟಮ್ ಹೇಗಿದೆ ಅಂತ. ದ ಇಂಡಿವಿಜುವಲ್ ಆ್ಯಂಡ್ ಆರ್ಗನೈಸೇಷನಲ್ ವ್ಯಾಲ್ಯೂ ಸಿಸ್ಟಮ್ ಎಫೆಕ್ಟ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಕೆಲವು, ಫಾರ್ ಎಕ್ಸಾಂಪಲ್, ಸಮ್ ಎಂಪ್ಲಾಯೀಸ್ ಥಿಂಕ್, ಓಕೆ, ದಿಸ್ ಈಸ್ ರೈಟ್ ಆ್ಯಂಡ್ ವಿ ಶುಡ್ ಡೂ ದ್ಯಾಟ್. ಓಕೆ, ಆ್ಯಂಡ್ ಇಫ್ ದೇ ಆರ್ ನಾಟ್ ಅಲೌಡ್ ಟು ಡೂ ದ್ಯಾಟ್, ದೇ ಫೀಲ್ ಬ್ಯಾಡ್ ಅಲ್ವಾ. ಕೆಲವು ಕಡೆ ಏನು ಹೇಳೋದು, ಬ್ರೈಬ್ ತಗೊಳ್ಳುವಂಥದ್ದು ಇರ್ತದೆ ಕೆಲವು ಕಂಪನೀಸಲ್ಲಿ, ಕೆಲವು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಇರುತ್ತೆ. ಸೊ ಅಂಥದ್ದೆಲ್ಲ ನಮಗೆ ಇಷ್ಟ ಆಗೋದಿದ್ರೆ ನಮಗೆ ಆ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅಟ್ ದ ಸೇಮ್ ಟೈಮ್ ಆರ್ಗನೈಸೇಷನಲ್ ವ್ಯಾಲ್ಯೂ ಸಿಸ್ಟಮ್, ಆರ್ಗನೈಸೇಷನ್ ಹೇಗೆ ಎಂಪ್ಲಾಯೀಸನ್ನು ಟ್ರೀಟ್ ಮಾಡುತ್ತೆ, ದ ವೇ ಇನ್ ವಿಚ್ ದೇ ಟ್ರೀಟ್ ದ ಎಂಪ್ಲಾಯೀಸ್. ಓಕೆ, ಸೊ ದ್ಯಾಟ್ ಆಲ್ಸೋ ಡಿಟರ್ಮೈನ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ನಾಲೆಜ್ ಆ್ಯಂಡ್ ಸ್ಕಿಲ್ಸ್. So, knowledge and skills. So, here what happens, employees who possess good knowledge and skills tend to be more satisfied with their jobs because they know how to do the work, how to do the tasks, how to complete within the dead end, in the sense a deadline. So, they feel good about their job, right? If we don't have the knowledge, if we don't have the skills, we feel it very difficult to complete the task. So, then we will be dissatisfied. So, knowledge and skills also influence job satisfaction. Multiple choice questions. Which of the following is not the organization factors affecting the job satisfaction? Not the organization factors. Working environment, relationship with subordinates, family problems, salary. Family problems. Because it is not the organization factor. Next. Which of the following factors is not related to job satisfaction? Psychological factors, natural calamity factors, environmental factors, personal factors. So, natural calamity factors. Which of the following is not the personal factors affecting job satisfaction? Organizational policies, education, personality, age. So, organizational policies. Because organization policy is not the personal factor. Which of the following is the personal factors? Is the personal factors, read it carefully, affecting the job satisfaction? Organization policies, organization culture, personality, financial position of the company. So, personality. All these three are related to organization. Personality is related to individual. Which of the following is the organization factors affecting the job satisfaction? Is the organization factor. Working environment, mental health, family problems, personality.
working environment. It is the organization factor. Clear? Okay, so these are the references. Thank you.